ಇವಾಗ ಆಲ್ರೆಡಿ ಸಂಜೆ ಆಗಿದೆ. ಎಲ್ಲ ಮರಿಗಳು ತಾಯಿ ಜೊತೆ ಹೋಗಿ ಮೇಯ್ಕೊಂಡು ಬಂದು ನೋಡಿ ಬಂದು ನೀರು ಕುಡಿತಾ ಇದ್ದಾವೆ. ಇದಾದಮೇಲೆ ಶೆಡ್ ಒಳಗಡೆ ಹೋಗಿ ಎಲ್ಲನೂ ಕೂತ್ಕೊಳ್ತಾವೆ. ಈ ಥರ ಇದೆ. ನ್ಯಾಚುರಲ್ ಆಗಿ ತೆಂಗಿನ ಗರಿಗಳನ್ನ ಯೂಸ್ ಮಾಡಿ ಶೆಡ್ ಮಾಡಿರೋದು. ಹೀಟು ಬೇಸಿಗೆಯಲ್ಲಿ ಹೀಟ್ ಅದೆಲ್ಲ ಅವಾಯ್ಡ್ ಮಾಡ್ಬೋದು. ಆಮೇಲೆ ಚಳಿಗಾಲದಲ್ಲಿ ಕೂಡ ಕೋಳಿಗಳಿಗೆ ಬೆಚ್ಚಗೆನೇ ಇರುತ್ತೆ. ಈ ಶೀಟಿಂದ ಬಳಸಿ ಶೆಡ್ ಮಾಡೋದ್ರಿಂದ ಹೀಟ್ ತುಂಬ ಜಾಸ್ತಿಯಾಗಿ ಮರಿಯಾಗೋದು ಪರ್ಸೆಂಟೇಜು ಕಡಿಮೆ ಆಗುತ್ತೆ ಓವರ್ ಹೀಟಿಂದ. ಈ ಥರ ಗರಿ ಯೂಸ್ ಮಾಡಿದರೆ ನಿಮಗೆ ಮರಿಗಳು ನೋಡ್ಬೋದು ಎಷ್ಟು ಮೊಟ್ಟೆ ಇಟ್ಟಿರ್ತೀವೋ ಎಲ್ಲ ಮರಿಗಳು ಮರಿಯಾಗೋ ಚಾನ್ಸು ಜಾಸ್ತಿ ಇರುತ್ತೆ. ಈ ಥರ ಇರಲಿಲ್ಲ ಅಂದರೆ ನಿಮಗೆ ಏನಾಗುತ್ತೆ ಅಂದರೆ ಮೊಟ್ಟೆಗಳು ಮುಂಚೆನೇ ಹೀಟ್ ಜಾಸ್ತಿ ಆಗಿ ಅದರಲ್ಲೇ ಮೊಟ್ಟೆಗಳು ಕೆಟ್ಟೋಗುತ್ತೆ ಇನ್ನು ನಾವು ಕೂರಿಸೋದಕ್ಕಿಂತ ಮುಂಚೆನೇ. ಹಾಗಾಗಿ ಆದಷ್ಟು ಶೆಡ್ಡನ್ನ ನೀವು ತಂಪಾಗಿಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಹಂಗಾದರೆ ಮೊಟ್ಟೆಗಳು ಮುಂಚೆನೇ ಡ್ಯಾಮೇಜ್ ಆಗೋದಿಲ್ಲ. ಕೆಲವು ಮೊಟ್ಟೆಗಳು ನೋಡ್ಬೋದು ಒಳಗಡೆ ಲೈಟಾಗಿ ಮರಿ ಆಗೋ ಥರ ಫಾರ್ಮ್ ಆಗ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ ಬಿಸಿ ಜಾಸ್ತಿ ಆದಾಗ. ಅಂಥ ಮೊಟ್ಟೆಗಳನ್ನ ನೀವು ಕಾವಿ ಕೂರಿಸೋವಾಗ ಇಟ್ಟರೂ ಕೂಡ ಅವು ಮರಿಗಳಾಗೋದಿಲ್ಲ. ಸೊ ಇದನ್ನು ನೀವು ಅವಾಯ್ಡ್ ಮಾಡಿಕೊಂಡ್ರೆ ಮರಿ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಅದರ್ವೈಸ್ ನಿಮಗೆ ಆಮೇಲೆ ಮೊಟ್ಟೆಗಳು ತುಂಬ ಲೇಟ್ ಕೂಡ ಆಗಿರಬಾರ್ದು. ಆದಷ್ಟು ನೀವು 5 to 10 days ಒಳಗಡೆ ಇರಬೇಕು ಮೊಟ್ಟೆ. ಯಾವುದೇ ಕೋಳಿ ಆಗ್ಬೋದು, ಸೇಮ್ ಕೋಳಿನೇ ಮೊಟ್ಟೆ ಇಟ್ಟಿರ್ಬೇಕಂತೇನಿಲ್ಲ. ಬೇರೆ ಕೋಳಿ ಮೊಟ್ಟೆ ಇಟ್ಟಿದ್ರೂ ಪರವಾಗಿಲ್ಲ. 5 to 10 days ಅಪ್ ಟು 15 days ಒಳಗಡೆ ಇರಬೇಕು. ಅದಕ್ಕಿಂತ 15 daysಗಿನ್ನ ಮೇಲೆ ಜಾಸ್ತಿ ಆದರೆ ಆ ಮೊಟ್ಟೆಗಳಿಗೆ ಮರಿಯಾಗೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಸೊ ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ಸೊ ನಮ್ಮದು ಕೋಳಿ ಜಾಸ್ತಿ ಮರಿ ಮಾಡ್ತಾಯಿಲ್ಲ ಅಂತ. ಮೇ ಬಿ ಈ ತಪ್ಪು ಮಾಡಿದಾಗ ಮರಿಗಳಾಗೋ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಸೊ ಚಳಿಗಾಲದಲ್ಲಾದರೆ ನೀವು 15 to 20 daysವರೆಗೂ ಆದರೂ ಪರವಾಗಿಲ್ಲ. ಯಾಕಂದರೆ ವಾತಾವರಣ ತಂಪಾಗಿರೋದ್ರಿಂದ ಮೊಟ್ಟೆಗಳು ಬೇಗ ಹಾಳಾಗಿರೋದಿಲ್ಲ. ಹಂಗಾಗಿ ಮರಿಗಳು ಸ್ವಲ್ಪ ಮೊಟ್ಟೆಗಳನ್ನ ಲೇಟಾಗಿ ಇಟ್ಟರೂ ಕೂಡ ಮರಿಯಾಗೋ ಚಾನ್ಸ್ ಇರುತ್ತೆ. ಬೇಸಿಗೆಯಲ್ಲಿ ನೀವು ಲೆಸ್ ದೆನ್ 10 days ಆಗಿರಬೇಕು ಮೊಟ್ಟೆ ಇಟ್ಟು. ಆ ಥರ ಮೊಟ್ಟೆಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಮರಿಯಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಮೊಟ್ಟೆಗಳಲ್ಲಿ ಸೈಜು ತುಂಬ ಚಿಕ್ಕದಿರೋ ಮೊಟ್ಟೆನ ಸೆಲೆಕ್ಟ್ ಮಾಡಬಾರ್ದು. ಆ ಮೊಟ್ಟೆಯಲ್ಲಿ ಮರಿ ಆದರೆ ಆ ಮೊಟ್ಟೆಗಳಿಂದ ಬರೋ ಮರಿಗೆ ಇಮ್ಯೂನ್ ಸಿಸ್ಟಮ್ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಸೈಜ್ ಕೂಡ ತುಂಬ ಕಡಿಮೆ ಇರೋದ್ರಿಂದ ಅವು ಸರ್ವೈವ್ ಆಗೋದು ತುಂಬ ಕಡಿಮೆ. ಹಾಗಾಗಿ ಸ್ವಲ್ಪ ಮೊಟ್ಟೆ ಸೈಜ್ ಜಾಸ್ತಿ ಇದ್ದರೆ ಮೊಟ್ಟೆಯದು, ಸೊ ಮರಿ ಕೂಡ ಸ್ವಲ್ಪ ಬಲಿಷ್ಠವಾಗಿರುತ್ತೆ. ಬೇಗ ತಾಯಿ ಕೋಳಿ ಜೊತೆ ಹೊಂದ್ಕೊಳ್ಳುತ್ತೆ, ಬೇಗ ಮೇವು ತಿನ್ನೋಕ್ಕೂ ಸ್ಟಾರ್ಟ್ ಮಾಡುತ್ತೆ. ಸ್ವಲ್ಪ ಸೈಜ್ ಕಡಿಮೆ ಇರೋ ಮೊಟ್ಟೆ ಸೆಲೆಕ್ಟ್ ಮಾಡಿ ಅದರಿಂದ ಮರಿ ಆಗೋವು. ತಾಯಿ ಕೋಳಿ ಕರೆದು ಮೇವು ತಿನ್ನಿಸೋವಾಗ ಅದಕ್ಕಿನ್ನೂ ತಿನ್ನೋಷ್ಟು ಶಕ್ತಿನೂ ಇರಲ್ಲ. ಸ್ವಲ್ಪ ಇವೆಲ್ಲ ಜೋರಾಗಿ ಹೋಗ್ತಾಯಿದ್ರು ಕೂಡ ಅವು ಮರಿಗಳು ಕೆಲವು ಹಿಂದುಳಿಯುತ್ತೆ. ಸೊ ಅಂಥ ಮರಿಗಳು ಸರ್ವೈವ್ ಆಗೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಅವೆಲ್ಲನೂ ಕಾಗೆಗಳಿಗೆ ಅಥವಾ ಏನಾದರೂ ಬಂದರೆ ಬೇಗ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆ ಥರ ವೇಸ್ಟ್ ಆಗುತ್ತೆ. ಇನ್ನು ಕೆಲವು ಡಲ್ಲಾಗಿ ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮೊಟ್ಟೆ ಸೆಲೆಕ್ಷನ್ನು ತುಂಬ ಇಂಪಾರ್ಟೆಂಟು ಈ ಥರ ನಾಟಿ ಕೋಳಿಲಿ ಮರಿ ಮಾಡಿಸೋವಾಗ. ನೋಡಿ ಈಗ ಜಸ್ಟ್ 3 days ಆಗಿರೋದು ಇದಕ್ಕೆ. ಮರಿಗಳು ನೋಡಿ ಯಾವ ಸೈಜ್ ಇದೆ. ಆಗಲೇ ಆಲ್ರೆಡಿ ಆ್ಯಕ್ಟಿವ್ ಆಗಿ ತಾಯಿ ಕೋಳಿಯಿಂದ ಎಷ್ಟು ಚೆನ್ನಾಗಿ ಓಡಾಡ್ತಿದ್ದಾವೆ. ಏನಾದರೂ ಕಾಳುಗಳು ಅವೆಲ್ಲ ಹಾಕೋದನ್ನು ತುಂಬ ಚೆನ್ನಾಗಿ ತಿಂತಾಯಿದ್ದಾವೆ ಆಗಲೇ. ಈಗ ಸಾಯಂಕಾಲದ ಸಮಯ, ಸೊ ಹೋಗಿ ಜಾಗ ಸರ್ಚ್ ಮಾಡ್ತಿದ್ದಾವೆ ಹೋಗಿ ಕೂತ್ಕೊಳ್ಳೋದಕ್ಕೆ ಶೆಡ್ ಒಳಗಡೆ. ಓಕೆ ಫ್ರೆಂಡ್ಸ್, ನೀವು TSY ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತುಂಬ ನಾಟಿ ಕೋಳಿ ಫಾರ್ಮ್ ವೀಡಿಯೋಗಳು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಏನಾದರೂ ಮಾಹಿತಿ ಬೇಕಾದರೆ ಕೇಳ್ಬೋದು. ನನ್ನ ನಂಬರ್ನ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ. ಏನಾದರೂ ಮಾಹಿತಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಮತ್ತು ಮೊಟ್ಟೆಗಳು ಮರಿಗಳು ಬೇಕಾಗಿದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರ ನ್ಯಾಚುರಲ್ಲಾಗಿಯೇ ತಾಯಿ ಕೋಳಿ ಜೊತೆ ಕಾವಿ ಕೂರಿಸಿ ಮರಿ ಮಾಡಿಸಿರೋ ಮರಿಗಳನ್ನ ಸೇಲ್ಗೆ ಕೊಡ್ತಾಯಿದ್ದೀವಿ. ಈಗ ಮೊಟ್ಟೆಗಳನ್ನ ಮತ್ತು ದೊಡ್ಡ ಕೋಳಿ ಹುಂಜಗಳನ್ನ ಆ ಥರ ಇಲ್ಲೇ ನಮ್ಮ ಫಾರ್ಮ್ ಹತ್ರನೇ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ವಿಸಿಟ್ ಮಾಡಿ ಬಂದು ಇಲ್ಲ ನೀವೇನೇ ನೋಡಿ ತಗೊಂಡು ಹೋಗ್ಬೋದು. ಥ್ಯಾಂಕ್ ಯು.